RCB ಸೆಲೆಕ್ಟ್ ಆಗಿದ್ದ ಕತೆ ಹೇಗಿತ್ತು? Raju Bhatkal takes the wicket, 168 for 2 and Ferguson's gone for 70. And taking the wicket, Ferguson. ಒಂದ್ 2-3 ಫ್ರಾಂಚೈಸೀಸ್ ಇಂದ ಕಾಲ್ ಬಂತು. ಅಂಡ್ ಅವಾಗ ಆಪ್ಷನ್ಸ್ ಇರ್ಲಿಲ್ಲ ನಮ್ ಟೀಮ್ ಅಲ್ಲಿ. ನನ್ ಲಕ್ಕಿಗೆ ಅವಾಗ ನಮ್ ಸೀನಿಯರ್ಸ್ ಯಾರ್ಯಾರು ಇದ್ರು ಇವರೆಲ್ಲ ಏನ್ ಮಾಡಿದ್ರು, 1 ನಿಮಿಷ ಇರಪ್ಪ ಅಂತ ಹೇಳಿ ಅನಿಲ್ ಕುಂಬ್ಳೆ ಸರಿಗೆ ಫೋನ್ ಮಾಡಿದ್ರು. ಎಕ್ಸಾಕ್ಟ್ಲಿ ವಿದಿನ್ 5 minutes ನನ್ಗೆ ಅವಿನಾಶ್ ವೈದ್ಯ ಸರ್ ಇದ್ರು, ಅವ್ರು ಮ್ಯಾನೇಜರ್ ಆಗಿದ್ರು RCB. ಮುಂದೆ ಮಾತೇ ಇಲ್ಲ, ಡೈರೆಕ್ಟ್ ಕಾಂಟ್ರಾಕ್ಟ್ ಪೇಪರ್ಸ್ ಕಳ್ಸಿದ್ರು. ಅವ್ರಂದ್ರು ನೆಕ್ಸ್ಟ್ 5 minutes ಅಲ್ಲಿ ಹೆಂಗನ ಸೈನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಕಳ್ಸೋ. RCB ಸೆಲೆಕ್ಟ್ ಆಗಿದ್ದ ಕತೆ ಹೇಗಿತ್ತು? ಸಿನಿಮ್ಯಾಟಿಕ್ ಆಗಿ ಹೇಳಿ ನಂಗೆ. RCBಗೂ ಹಂಗೆ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಮುಂಬೈಯಲ್ಲಿ ನಮ್ ಕೆನರಾ ಬ್ಯಾಂಕಿಗೆ ಕೆಲಸ ಮಾಡೋದು. ಸೊ ನಮ್ ಕೆನರಾ ಬ್ಯಾಂಕ್ ಟೀಮ್ ಮುಂಬೈಲಿ ಒಂದು DY ಪಾಟೀಲ್ ಅಂತ ಒಂದು ಟೂರ್ನಮೆಂಟ್ ಆಗುತ್ತೆ. ದಟ್ಸ್ ಅ T20 ಟೂರ್ನಮೆಂಟ್. ಅಂಡ್ ಆಲ್ ಯೋರ್ ಬಿಗ್ ಟೀಮ್ಸ್ ಆಡ್ತಾರೆ ಅಲ್ಲಿ. ONGC, ಏರ್ ಇಂಡಿಯಾ, ರಿಲಯನ್ಸ್ ಇವರೆಲ್ಲ ಆಡ್ತಾರೆ. ನಿಮ್ಗೆಲ್ಲ ಇಂಡಿಯನ್ ಕ್ರಿಕೆಟರ್ಸು ಬಂದು ಆಡ್ತಾರೆ. ಗೌತಮ್ ಗಂಭೀರ್, ಸೆಹ್ವಾಗ್ ಎಲ್ಲರೂ ಆಡಿದ್ದಾರೆ. ಆ ಟೂರ್ನಮೆಂಟ್ ಅಲ್ಲಿ ಅಗೇನ್ಸ್ಟ್ ONGC ನಾನು ಸೆಮಿಫೈನಲ್ಸ್ ಅಲ್ಲಿ 100 ಹೊಡೆದೆ. ಅದ್ರ ಮುಂಚೆ ಒಂದ್ ಮ್ಯಾಚ್ 50 ಹೊಡೆದಿದ್ದೆ. ನೆಕ್ಸ್ಟ್ ಮ್ಯಾಚ್ 100 ಹೊಡೆದೆ. ಫೈನಲ್ಸ್ ಅಲ್ಲಿ ಏನೋ 30-40 ಹೊಡೆದೆ. ಆವಾಗ ಏನಾಯ್ತು, ನನ್ಗೆ ಒಂದ್ 2-3 ಫ್ರಾಂಚೈಸೀಸ್ ಇಂದ ಕಾಲ್ ಬಂತು. ಅಂಡ್ ಅವಾಗ ಆಪ್ಷನ್ಸ್ ಇರ್ಲಿಲ್ಲ. ಸೊ ದೇ ಯೂಸ್ ಟು ಪಿಕ್ ರ್ಯಾಂಡಮ್ಲಿ ಜನನ್ನ. ಅಂಡ್ ಅನ್ಕ್ಯಾಪ್ ಪ್ಲೇಯರ್ಸ್ಗೆ ಅದು ಕ್ಯಾಪ್ ಇತ್ತು 20 lakhs. ಇಂಡಿಯಾ ಆಡಿದ್ರೆ ಅಥವಾ ಏನಾದ್ರು ರಿಪ್ರೆಸೆಂಟ್ ಮಾಡಿದ್ರೆ 50 ಲಕ್ಷನೋ 1 ಕೋಟಿ ಆ ತರ ಏನೋ ಇತ್ತು. ಸೊ ಒಂದು 3-4 ಫ್ರಾಂಚೈಸಿಂದ ನನಗೆ ಕಾಲ್ ಬಂತು ಈ ತರ ಅಂತ. ನಮ್ ಟೀಮಲ್ಲಿ ನನ್ ಲಕ್ಕಿಗೆ ಅವಾಗ ನಮ್ ಸೀನಿಯರ್ಸ್ ಯಾರ್ಯಾರು ಇದ್ರಲ್ಲ, ನಾನು ಮಿಸ್ ಔಟ್ ಮಾಡ್ಬೋದು, ಬಟ್ ಸೋಮಶೇಖರ್ ಶಿರ್ಗುಪ್ಪಿ ಆಗ್ಲಿ, GK ಅನಿಲ್ ಕುಮಾರ್ ಆಗ್ಲಿ, ರಾಶಿದ್ ಹುಸೇನ್ ಅಂತಿದ್ದಾರೆ, ರಾಜಶೇಖರ್ ಅಂತ ಇದ್ರು. ಇವರೆಲ್ಲ ಏನ್ ಮಾಡಿದ್ರು, 1 ನಿಮಿಷ ಇರಪ್ಪ ಅಂತ ಹೇಳಿ ಅನಿಲ್ ಕುಂಬ್ಳೆ ಸರಿಗೆ ಫೋನ್ ಮಾಡಿದ್ರು. ಅವಾಗ ಅನಿಲ್ ಸರ್ RCB ಜೊತೆ ಇದ್ರು. ಫೋನ್ ಮಾಡಿ, ಏನಪ್ಪಾ ಈ ತರ ಬೇರೆ ಟೀಮ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಕರ್ನಾಟಕದ ಹುಡುಗನ್ನ ನೀವೇ ನೋಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಅವರಿಗೆ ಗೊತ್ತಿರ್ಲಿಲ್ಲ, ದೇ ವರ್ ನಾಟ್ ಫಾಲೋಯಿಂಗ್. ಸೊ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಇಷ್ಟು ರನ್ ನೋಡ್ತಿದ್ದೀನಿ ಅಂತ. ಸೊ ಇಮಿಡಿಯೇಟ್ಲಿ ಅವ್ರು ನನಗೆ ಫೋನ್ ಮಾಡಿ, ನೀನ್ ಯಾರ ಹತ್ರನೂ ಮಾತಾಡ್ಬೇಡ, ಒಂದ್ 5 ನಿಮಿಷ ಇರು ಅಂದ್ರು. ಎಕ್ಸಾಕ್ಟ್ಲಿ ವಿದಿನ್ 5 minutes ನನಗೆ ಅವಿನಾಶ್ ವೈದ್ಯ ಸರ್ ಇದ್ರು ಅವಾಗ, ಅವ್ರು ಮ್ಯಾನೇಜರ್ ಆಗಿದ್ರು RCBಗೆ. ಅವ್ರು ನಂಗೆ ಕಾಂಟ್ರಾಕ್ಟ್ ಏನು ಮುಂದೆ ಮಾತೇ ಇಲ್ಲ, ಡೈರೆಕ್ಟ್ ಕಾಂಟ್ರಾಕ್ಟ್ ಪೇಪರ್ಸ್ ಕಳ್ಸಿದ್ರು. 5 ನಿಮಿಷದಲ್ಲಿ ಅವ್ರು ಫೋನ್ ಇಟ್ಟಿದ್ದು ವಿದಿನ್ 5 minutes ಕಾಂಟ್ರಾಕ್ಟ್ ಪೇಪರ್ಸ್ ಬಂತು. ಅವ್ರಂದ್ರು ನೆಕ್ಸ್ಟ್ 5 minutes ಅಲ್ಲಿ ಹೆಂಗನ ಸೈನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಕಳ್ಸು ಅಂತ. ನಾನ್ ಮುಂಬೈಯಲ್ಲಿ ಓಡಾಡ್ಕೊಂಡು, ಅದು ಸಂಡೇ ಬೇರೆ, ಯಾವ ಜೆರಾಕ್ಸ್ ಅಂಗಡಿ ಓಪನ್ ಇಲ್ಲ, ಎಲ್ಲೋ ಒಂದ್ ಕಡೆ ಹುಡುಕಿ ಸೈನ್ ಮಾಡಿ ಕಳಿಸ್ದೆ. ಇಷ್ಟೆಲ್ಲ ಆಗೋಗಿದೆ. ನನ್ ಮನೇಲಿ ಹೇಳಿಲ್ಲ, ಏನೂ ಇಲ್ಲ, ಯಾಕಂದ್ರೆ ವಿದಿನ್ ಅ ಸ್ಪ್ಯಾನ್ ಆಫ್ 5-10 minutes ಇದೆಲ್ಲ ಆಗಿರೋದು. ಕಳ್ಸಿದೀನಿ. ಅದ್ ಕಳ್ಸಿದ್ಮೇಲೂ ನನಗೆ ಇದಿರ್ಲಿಲ್ಲ, ಗ್ಯಾರಂಟಿ ಇರ್ಲಿಲ್ಲ ಇದು ಆಗಿದೆಯೋ ಇಲ್ವೋ ಅಂತ. ನಾವು ಸ್ಟಿಲ್ ಇನ್ ದಟ್ ಇದು. ಸರಿ ಅನ್ಕೊಂಡು ನಾನೇನ್ ಅನ್ಕೊಂಡೆ, ಸುಮ್ನೆ ನನಗೆ ಯಾಮರ್ಸಕ್ಕೆ ಸುಮ್ನೆ ಸೈನ್ ಏನೋ ಮಾಡಿಸ್ತೀನಿ, ನಂಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಅನಿಲ್ ಕುಂಬ್ಳೆ ನನಗೆ ಯಾಕೆ ಫೋನ್ ಮಾಡ್ತಾರೆ? ನೀವು ಅನಿಲ್ ಕುಂಬ್ಳೆ ಸರ್ನ ಮಾತಾಡ್ಸಿಲ್ಲ? ಮೀಟ್ ಮಾಡಿದೀವಿ ಅಂದ್ರೆ KSL ಬಂದಾಗ ಮೀಟ್ ಮಾಡಿದೀವಿ, ಬಟ್ ನಾನ್ ಜೂನಿಯರ್ ಕ್ರಿಕೆಟರ್. ಅವ್ರು ನೋಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್, ಅವ್ರು ಯಾಕೆ ನನಗೆ ಫೋನ್ ಮಾಡ್ತಾರೆ? ಮಾಡ್ಸಂಗಿದ್ರೆ ಯಾರು ಬೇರೆಯವ್ರ ಹತ್ರ ಮಾಡ್ಸಿರ್ತಾರೆ ಅಂತ. ದೆನ್ ಸಮ್ಹೌ ಆಯ್ತು, ಅದು ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೋದೆ. ಆವಾಗ ನನ್ಗೆ ಅಲ್ಲಿ RCB ನಮ್ಮ ವಿಜಯ್ ಮಲ್ಯ ಅವ್ರ ಆಫೀಸಿಗೆ ಕರೆದು ಪ್ರಾಪರ್ ಕಾಂಟ್ರಾಕ್ಟ್ ಪೇಪರ್ಸ್ ಸೈನ್ ಮಾಡಿಸಿ, ಒರಿಜಿನಲ್ ಕಾಂಟ್ರಾಕ್ಟ್ ಪೇಪರ್ಸ್ನೆಲ್ಲ ಸೈನ್ ಮಾಡಿಸಿ, ಆವಾಗ ಖಾತ್ರಿ ಆಯ್ತು ಆಗಿದೆ ಅಂತ. ಆವಾಗ ನಮ್ಮ ತಂದೆಯವ್ರಿಗೆಲ್ಲ ಹೇಳಿ ಅವಾಗ ಖುಷಿ ಆಯ್ತು. ಬಟ್ ಅದ್ರ ಮುಂದೆ ಮತ್ತೆ ಏಟ್ ಬಿತ್ತು. ಯಾಕಂದ್ರೆ ಫಸ್ಟ್ ಡೇ ಆಫ್ ಪ್ರಾಕ್ಟೀಸ್ ಐ ಥಿಂಕ್ ನಾನೇ ಫಸ್ಟ್ ಬ್ಯಾಟಿಂಗ್ ಆಡಿದ್ದು. 3rd ಬಾಲ್ ಆಫ್ ಪ್ರಾಕ್ಟೀಸ್ ಬಾಲ್ ಕೈಗೆ ಬಿದ್ದು ಫ್ರಾಕ್ಚರ್ ಆಯ್ತು ಕೈ. ದಟ್ ವಾಸ್ ಮೈ ಫಸ್ಟ್ ಸೀಸನ್. ಐ ಮಿಸ್ಡ್ ಔಟ್ ದಿ ಎಂಟೈರ್. ಯಾರು ಬೌಲಿಂಗ್ ಮಾಡ್ತಿದ್ದು ಪ್ರಾಕ್ಟೀಸ್? ನಮ್ಮ ಕರ್ನಾಟಕದವರೇ ಇನ್ನೊಬ್ರು BN ಭರತ್ ಅಂತ, ಮೈಸೂರವರು, ಅವರು ಸೆಲೆಕ್ಟ್ ಆಗಿದ್ರು. ಸೊ ಅವ್ರ ಬೌಲಿಂಗ್ ಅಲ್ಲಿ ಬಿತ್ತು. ಸೊ ಕೈ ಫ್ರಾಕ್ಚರ್ ಆಯ್ತು. ಸೊ ಐ ಮಿಸ್ಡ್ ದಟ್ ಫಸ್ಟ್ ಸೀಸನ್ ಆಫ್ IPL ಮಿಸ್ ಮಾಡಿದೆ. ಆದ್ರೆ ನಮ್ಮ ಹತ್ರ ಇಂಡಿಯನ್ ಆಲ್ರೌಂಡರ್ಸ್ ಇರ್ಲಿಲ್ಲ. ಸೊ ಅನಿಲ್ ಕುಂಬ್ಳೆ ಅವರು ಫಾರ್ ಚಾಂಪಿಯನ್ಸ್ ಲೀಗ್ ಅದೇ ವರ್ಷ ಐ ಥಿಂಕ್ ನಾವು ಫೈನಲ್ಸ್ಗೆ ಹೋದ್ವಿ. ನಾನು ಹೇಳದ್ನಲ್ಲ, 2010. ದಟ್ ಈಸ್ ವೇರ್ ವಿ ಲಾಸ್ಟ್ ಇನ್ ದ ಫೈನಲ್ಸ್ ಅನ್ಸುತ್ತೆ. ಅವಾಗ ಚಾಂಪಿಯನ್ಸ್ ಲೀಗ್ ಅಂತ ಆಗೋದು, 2 ಟೀಮ್ಸ್ ಸೆಲೆಕ್ಟ್ ಆಗ್ತಿತ್ತು, ಎಲ್ಲಾ ಕಡೆಯಿಂದ ಬರ್ತಿದ್ರು. ಅದು ಇಂಡಿಯಾಲ್ಲೇ ಇತ್ತು. ಆವಾಗ ಅನಿಲ್ ಕುಂಬ್ಳೆ ಸರ್ ಮತ್ತೆ ನನಗೆ ಇನ್ಕ್ಲೂಡ್ ಮಾಡಿದ್ರು. ದಟ್ ಈಸ್ ವೆನ್ ಐ ಗಾಟ್ ದಿ ಆಪರ್ಚುನಿಟಿ ಟು ಪ್ಲೇ.